ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಳಗ್ಗೆ 10 ಗಂಟೆಗೆ ಕಾರ್ತಿಕ್ ವಿಸಿಟಿಂಗ್ ಕಾರ್ಡ್ನಲ್ಲಿದ್ದ ವಿಳಾಸಕ್ಕೆ ತಲುಪಿದ. ಅವನ ಎದುರು ನಿಂತಿದ್ದದ್ದು 5 ಅಂತಸ್ತಿನ ದೊಡ್ಡ ಕಚೇರಿ ಕಟ್ಟಡ. ಗೇಟ್ ಮೇಲೆ ದೊಡ್ಡ ಅಕ್ಷರಗಳಲ್ಲಿ ಬರೆದಿತ್ತು, SS ಗ್ರೂಪ್ ಆಫ್ ಕಂಪನೀಸ್. ಕಾರ್ತಿಕ್ ಆಶ್ಚರ್ಯದಿಂದ ನೋಡಿದ. ಇಷ್ಟು ದೊಡ್ಡ ಕಂಪನಿಯಾ? ಒಳಗೆ ಹೋದ ಕೂಡಲೇ ರಿಸೆಪ್ಷನಿಸ್ಟ್ ಎದ್ದು ನಿಂತಳು. ನೀವು ಕಾರ್ತಿಕ್ ಸರ್ ಅಲ್ಲವೇ? ಹೌದು ಸರ್, ನಿಮ್ಮನ್ನೇ ಕಾಯುತ್ತಿದ್ದಾರೆ. ಕಾರ್ತಿಕ್ಗೆ ಇನ್ನೂ ಏನೂ ಅರ್ಥವಾಗುತ್ತಿರಲಿಲ್ಲ. ಅವನು ಕ್ಯಾಬಿನ್ ಒಳಗೆ ಹೋದ. ಶ್ರೀನಿವಾಸ್ ಕಿಟಕಿಯ ಬಳಿ ನಿಂತು ಹೊರಗೆ ನೋಡುತ್ತಿದ್ದರು. ಅವರನ್ನು ನೋಡಿದ ಕೂಡಲೇ ನಗುತ್ತಾ ಹೇಳಿದರು, ಬಾ ಕಾರ್ತಿಕ್, ಕೂರಲು ಹೇಳಿದರು. ಸ್ವಲ್ಪ ಹೊತ್ತು ಇಬ್ಬರ ನಡುವೆ ಮೌನ. ನಂತರ ಶ್ರೀನಿವಾಸ್ ಮಾತನಾಡಲು ಆರಂಭಿಸಿದರು. ಈ ಕಂಪನಿಯನ್ನು ನಾನು 30 ವರ್ಷಗಳ ಹಿಂದೆ ಇಬ್ಬರು ಉದ್ಯೋಗಿಗಳ ಜೊತೆ ಆರಂಭಿಸಿದ್ದೆ. ಗೋಡೆಯ ಮೇಲಿದ್ದ ಹಳೆಯ ಫೋಟೋ ತೋರಿಸಿದರು. ಆ ದಿನಗಳಲ್ಲಿ ನನ್ನ ಬಳಿ ಹಣ ಇರಲಿಲ್ಲ, ಆದರೆ ಒಳ್ಳೆಯ ಜನರಿದ್ದರು. ಅದಕ್ಕೆ ಇಂದು ಈ ಮಟ್ಟಕ್ಕೆ ಬಂದಿದ್ದೇನೆ. ಅವರು ಕಾರ್ತಿಕ್ ಕಡೆ ತಿರುಗಿ ನೋಡಿದರು. ನಿನ್ನೆ ಆಸ್ಪತ್ರೆಯಲ್ಲಿ ನೀನು ಮಾಡಿದ ಕೆಲಸ ನೋಡಿ ನನಗೆ ನನ್ನ ಹಳೆಯ ದಿನಗಳು ನೆನಪಾದವು. ಅವರು ಒಂದು ಫೈಲ್ ಕಾರ್ತಿಕ್ ಮುಂದೆ ಇಟ್ಟರು. ಇದನ್ನು ಓದು. ಕಾರ್ತಿಕ್ ಫೈಲ್ ತೆರೆದ. ಮೊದಲ ಪುಟದಲ್ಲಿ ಬರೆದಿತ್ತು ನೇಮಕಾತಿ ಪತ್ರ. ಅವನ ಕೈಗಳು ನಡುಗಿದವು. ಸರ್, ಇದು? ಹೌದು, ಇಂದಿನಿಂದ ನೀನು ನಮ್ಮ ಕಂಪನಿಯಲ್ಲಿ ಅಕೌಂಟ್ಸ್ ಆಫೀಸರ್. ಕಾರ್ತಿಕ್ಗೆ ಮಾತೇ ಬರಲಿಲ್ಲ. ಆದರೆ ಸರ್, ನನ್ನ ಇಂಟರ್ವ್ಯೂ ಕೂಡ ಆಗಿಲ್ಲ. ಶ್ರೀನಿವಾಸ್ ನಗುತ್ತಾ ಹೇಳಿದರು, ನಿನ್ನ ಇಂಟರ್ವ್ಯೂ ಆಸ್ಪತ್ರೆಯಲ್ಲೇ ಆಗಿತ್ತು. ಕಾರ್ತಿಕ್ ಆಶ್ಚರ್ಯದಿಂದ ನೋಡಿದ. ಒಬ್ಬ ಮನುಷ್ಯನ ಪ್ರಾಮಾಣಿಕತೆ, ಕರುಣೆ ಮತ್ತು ಜವಾಬ್ದಾರಿ ಅವನ ಪದವಿಗಿಂತ ದೊಡ್ಡ ಅರ್ಹತೆ. ನಿನ್ನಲ್ಲಿ ಆ 3 ಗುಣಗಳಿವೆ. ಕಾರ್ತಿಕ್ನ ಕಣ್ಣು ತುಂಬಿತು. ಸರ್, ನಾನು ಈ ಉಪಕಾರವನ್ನು ಎಂದಿಗೂ ಮರೆಯಲ್ಲ. ಇದನ್ನು ಉಪಕಾರ ಅಂತ ಕರೆಯಬೇಡ. ಇದು ಒಳ್ಳೆಯತನಕ್ಕೆ ಸಿಕ್ಕ ಪ್ರತಿಫಲ. ಆ ಕ್ಷಣವೇ ಶ್ರೀನಿವಾಸ್ ಮತ್ತೊಂದು ಕವರ್ ಅವನ ಕೈಗೆ ಕೊಟ್ಟರು. ಇದರಲ್ಲಿ ಏನಿದೆ ಸರ್? ತೆರೆದು ನೋಡು. ಅದರೊಳಗೆ 50,000 ಇದ್ದವು. ಕಾರ್ತಿಕ್ ತಕ್ಷಣ ಎದ್ದು ನಿಂತ. ಸರ್, ಇಷ್ಟು ಹಣ ನಾನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಇದು ದಾನ ಅಲ್ಲ. ಹಾಗಾದರೆ? ನಿನ್ನ ಮೊದಲ ತಿಂಗಳ ಮುಂಗಡ ಸಂಬಳ. ಕಾರ್ತಿಕ್ಗೆ ಕಣ್ಣೀರು ತಡೆಯಲಾಗಲಿಲ್ಲ. ಅವನ ಮನಸ್ಸಿನಲ್ಲಿ ತಾಯಿಯ ಔಷಧಿ, ತಂಗಿಯ ಕಾಲೇಜಿನ ಫೀಸ್, ಮನೆಯ ಬಾಡಿಗೆ ಎಲ್ಲವೂ ಒಂದೊಂದಾಗಿ ನೆನಪಾದವು. ಶ್ರೀನಿವಾಸ್ ಎದ್ದು ಬಂದು ಅವನ ಭುಜದ ಮೇಲೆ ಕೈ ಇಟ್ಟರು. ಮೊದಲು ಮನೆಗೆ ಹೋಗು. ನಿನ್ನ ಅಮ್ಮನಿಗೆ ಇನ್ನು ಮುಂದೆ ಸುಳ್ಳು ಹೇಳಬೇಡ. ಆ ಮಾತು ಕೇಳಿದ ಕ್ಷಣ ಕಾರ್ತಿಕ್ನ ಹೃದಯ ಬಡಿತ ಹೆಚ್ಚಾಯಿತು. ಇಷ್ಟು ದಿನ ಮರೆಮಾಚಿದ ಸತ್ಯವನ್ನು ಇಂದು ತಾಯಿಯ ಮುಂದೆ ಹೇಳಲೇಬೇಕು. ಅವನು ಹಣದ ಕವರನ್ನು ಎದೆಯ ಬಳಿ ಬಿಗಿಯಾಗಿ ಹಿಡಿದು ಮನೆ ಕಡೆ ಹೊರಟ. ಆದರೆ ಮನೆಗೆ ತಲುಪಿದಾಗ ಅವನನ್ನು ಇನ್ನೊಂದು ಅನಿರೀಕ್ಷಿತ ಘಟನೆ ಎದುರು ನೋಡುತ್ತಿತ್ತು. ಕಾರ್ತಿಕ್ನ ಕೈಯಲ್ಲಿ ನೇಮಕಾತಿ ಪತ್ರ, ಮತ್ತೊಂದು ಕೈಯಲ್ಲಿ ಮುಂಗಡ ಸಂಬಳದ ಕವರ್. ಇಷ್ಟು ದಿನಗಳ ನಂತರ ಮೊದಲ ಬಾರಿಗೆ ಅವನ ಮುಖದಲ್ಲಿ ನೆಮ್ಮದಿ ಕಾಣಿಸುತ್ತಿತ್ತು. ಇಂದು ಅಮ್ಮಗೆ ಎಲ್ಲ ಸತ್ಯ ಹೇಳಬೇಕು ಎಂದು ಮನಸ್ಸಿನಲ್ಲಿ ನಿರ್ಧರಿಸಿಕೊಂಡು ಮನೆ ಕಡೆ ನಡೆದು ಬಂದ. ಆದರೆ ಮನೆಯ ಬಾಗಿಲಿನ ಬಳಿ ಬಂದಾಗ ಒಳಗಿನಿಂದ ತಾಯಿಯ ಮಾತುಗಳು ಕೇಳಿಸಿದವು. ಇನ್ನು 2 ದಿನ ಸಮಯ ಕೊಡಿ. ನನ್ನ ಮಗ ಹಣ ಕೊಟ್ಟ ತಕ್ಷಣ ನಿಮ್ಮ ಬಾಡಿಗೆ ಕೊಡುತ್ತೇವೆ. ಅದು ಮನೆಯ ಮಾಲೀಕರ ಜೊತೆಗಿನ ಮಾತು. ಕಾರ್ತಿಕ್ ಬಾಗಿಲಿನ ಹೊರಗೆ ನಿಂತ. ಮನೆಯ ಮಾಲೀಕರು ಹೊರಗೆ ಬಂದರು. ಕಾರ್ತಿಕ್ನನ್ನು ನೋಡಿ, ನಿನ್ನ ಅಮ್ಮ ತುಂಬ ಒಳ್ಳೆಯವರು. ಎಷ್ಟೇ ಕಷ್ಟ ಇದ್ದರೂ ನಿನ್ನ ಬಗ್ಗೆ ಒಂದು ಕೆಟ್ಟ ಮಾತನ್ನೂ ಆಡಲಿಲ್ಲ ಎಂದು ಹೇಳಿ ಹೊರಟರು. ಕಾರ್ತಿಕ್ ನಿಧಾನವಾಗಿ ಮನೆಯೊಳಗೆ ಹೋದ. ತಾಯಿ ಅವನನ್ನು ನೋಡಿದ ಕೂಡಲೇ ಎಂದಿನಂತೆ ನಗಲು ಪ್ರಯತ್ನಿಸಿದಳು. ಬಂದೆಯ ಮಗ? ಹೌದು ಅಮ್ಮ. ಆದರೆ ಇಂದು ಅವನಿಂದ ಸುಳ್ಳು ಹೇಳಲು ಆಗಲಿಲ್ಲ. ಅವನು ತಾಯಿಯ ಮುಂದೆ ಕುಳಿತುಕೊಂಡ. ಕೈಯಲ್ಲಿದ್ದ ಕವರನ್ನು ಪಕ್ಕಕ್ಕೆ ಇಟ್ಟ. ನಿಧಾನವಾಗಿ ಹೇಳಿದ, ಅಮ್ಮ, ನಾನು ನಿನಗೆ ಒಂದು ದೊಡ್ಡ ಸುಳ್ಳು ಹೇಳಿದ್ದೀನಿ. ತಾಯಿ ಮೌನವಾಗಿ ಅವನ ಮುಖ ನೋಡುತ್ತಿದ್ದಳು. ನನಗೆ ಕೆಲಸ ಹೋಗಿ 1 ತಿಂಗಳು ಆಯಿತು ಎಂದು ಹೇಳಿ ಕಾರ್ತಿಕ್ ತಲೆ ತಗ್ಗಿಸಿ ಅಳತೊಡಗಿದ. ನಿನಗೆ ನೋವಾಗಬಾರದು ಅಂತ ಪ್ರತಿದಿನ ಆಫೀಸ್ಗೆ ಹೋಗುವಂತೆ ನಟಿಸಿದೆ. ಕೆಲಸ ಹುಡುಕುತ್ತಾ ಅಲೆದೆ. ಮನೆಯ ಹಣ ಮುಗಿಯಿತು.
ನಿನ್ನ ಔಷಧಿಯ ಹಣವನ್ನೂ ಕೊಡಲಾಗಲಿಲ್ಲ. ಅವನು ಮಾತು ಮುಗಿಸುವಷ್ಟರಲ್ಲಿ ತಾಯಿ ಅವನ ತಲೆಯ ಮೇಲೆ ಕೈ ಇಟ್ಟಳು. ಅಳಬೇಡ ಮಗ. ಕಾರ್ತಿಕ್ ಆಶ್ಚರ್ಯದಿಂದ ತಲೆ ಎತ್ತಿದ. ತಾಯಿ ಕಣ್ಣೀರನ್ನು ಒರೆಸಿಕೊಂಡು ಮೃದುವಾಗಿ ನಕ್ಕಳು. ನನಗೆ ಈ ವಿಷಯ 3 ವಾರಗಳ ಹಿಂದೆಯೇ ಗೊತ್ತಿತ್ತು. ಏನು? ಕಾರ್ತಿಕ್ ಬೆಚ್ಚಿಬಿದ್ದ. ಒಂದು ದಿನ ನಿನ್ನ ಹಳೆಯ ಆಫೀಸ್ನಲ್ಲಿದ್ದ ರಮೇಶ್ ಸಿಕ್ಕಿದ್ದ. ಅವನೇ ಹೇಳಿದ. ಕಾರ್ತಿಕ್ಗೆ ಮಾತೇ ಬರಲಿಲ್ಲ. ಹಾಗಿದ್ರೆ ನೀನು ನನ್ನನ್ನು ಯಾಕೆ ಕೇಳಲಿಲ್ಲ? ತಾಯಿ ಅವನ ಕೈ ಹಿಡಿದಳು. ನೀನೇ ಒಂದು ದಿನ ಬಂದು ಹೇಳ್ತೀಯ ಅಂತ ಕಾಯುತ್ತಿದ್ದೆ. ನನ್ನ ಮಗ ಸುಳ್ಳು ಹೇಳುವವನಲ್ಲ. ಪರಿಸ್ಥಿತಿಯೇ ಅವನಿಂದ ಸುಳ್ಳು ಹೇಳಿಸಿದೆ ಅಂತ ನನಗೆ ಗೊತ್ತಿತ್ತು. ಕಾರ್ತಿಕ್ ಜೋರಾಗಿ ಅಳತೊಡಗಿದ. ತಾಯಿಯ ಮಡಿಲಲ್ಲಿ ತಲೆ ಇಟ್ಟು ಕ್ಷಮಿಸು ಅಮ್ಮ ಎಂದ. ತಾಯಿ ಅವನ ತಲೆಯನ್ನು ಸವರುತ್ತಾ ಹೇಳಿದಳು. ಮಗ, ಬದುಕಿನಲ್ಲಿ ಕೆಲಸ ಹೋಗಬಹುದು, ಹಣ ಹೋಗಬಹುದು, ಆದರೆ ನಂಬಿಕೆ ಹೋಗಬಾರದು. ನಾನು ನಿನ್ನ ಮೇಲೆ ಇಟ್ಟಿರುವ ನಂಬಿಕೆ ಎಂದಿಗೂ ಕಡಿಮೆಯಾಗಲ್ಲ. ಆ ಮನೆಯೊಳಗೆ ಕೆಲ ಕ್ಷಣ ಮೌನ ಆವರಿಸಿ ಇಬ್ಬರ ಕಣ್ಣಲ್ಲೂ ಕಣ್ಣೀರು. ಆದರೆ ಅದು ದುಃಖದ ಕಣ್ಣೀರು ಅಲ್ಲ. ಒಬ್ಬ ತಾಯಿಯ ನಂಬಿಕೆಯೂ ಒಬ್ಬ ಮಗನ ಪ್ರೀತಿಯೂ ಸೇರಿ ಹುಟ್ಟಿಸಿದ ಭಾವನೆಯ ಕಣ್ಣೀರು. ಸ್ವಲ್ಪ ಹೊತ್ತಿನ ನಂತರ ಕಾರ್ತಿಕ್ ನಗುತ್ತಾ ಪಕ್ಕದಲ್ಲಿದ್ದ ಕವರ್ ತೆಗೆದುಕೊಂಡ. ಅವನು ನೇಮಕಾತಿ ಪತ್ರ ಮತ್ತು ಹಣದ ಕವರ್ ತಾಯಿಯ ಕೈಗೆ ಕೊಟ್ಟ. ಇದು ಏನು ಮಗ? ನನಗೆ ಹೊಸ ಕೆಲಸ ಸಿಕ್ಕಿದೆ ಅಮ್ಮ. ತಾಯಿ ಆಶ್ಚರ್ಯದಿಂದ ಪತ್ರ ಓದಿದಳು. ಅವಳ ಕೈಗಳು ನಡುಗುತ್ತಿದ್ದವು. ಇದು ನಿಜಾನಾ? ಹೌದು ಅಮ್ಮ. ಕಾರ್ತಿಕ್ ಆಸ್ಪತ್ರೆಯಲ್ಲಿ ನಡೆದ ಎಲ್ಲ ಘಟನೆಗಳನ್ನು ಮೊದಲಿನಿಂದ ಕೊನೆಯವರೆಗೂ ಹೇಳಿದ. ತಾಯಿ ದೇವರ ಫೋಟೋ ಮುಂದೆ ಹೋಗಿ ಕೈ ಮುಗಿದಳು. ದೇವರೇ, ನನ್ನ ಮಗನ ಒಳ್ಳೆಯತನವನ್ನು ನೀನು ವ್ಯರ್ಥ ಮಾಡಲಿಲ್ಲ. ಅದೇ ಸಮಯದಲ್ಲಿ ತಂಗಿ ಕಾವ್ಯ ಕಾಲೇಜಿನಿಂದ ಮನೆಗೆ ಬಂದಳು. ಕತೆ ಮುಂದುವರಿಯುವುದು. ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.